ನಗರ ಭಾಗದಲ್ಲಿದ್ದವರಿಗೆ ಏನ್ ತಿನ್ನೋದು ಏನ್ ಬಿಡೋದು ಅನ್ನುವಂಥ ಪರಿಸ್ಥಿತಿ ಈಗ ಉಂಟಾಗಿದೆ. ಇಡ್ಲಿ ಆಯ್ತು, ಈಗ ಹೋಳಿಗೆಗೂ ಕೂಡ ಅದೇ ರೀತಿಯಾಗಿರುವಂತಹ ಪರಿಸ್ಥಿತಿ ಬಂದಿದೆ. ಹೋಳಿಗೆ ತಯಾರಿಕರಿಗೂ ಕೂಡ ಈಗ ಆಹಾರ ಇಲಾಖೆ ಶಾಕ್ ನೀಡ್ತಾ ಇದೆ. ಇಲಾಖೆಯಿಂದ ಈಗ ಹೋಳಿಗೆ ತಯಾರಿಕೆಗೆ ಪ್ಲಾಸ್ಟಿಕ್ ಬಳಕೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಶಾಕ್ ಆಗ್ತಾ ಇದೆ. ರೆಡಿಮೇಡ್ ಹೋಳಿಗೆ ಮೇಲೂ ಕೂಡ ಆಹಾರ ಇಲಾಖೆ ಕಣ್ಣಿಟ್ಟಿದೆ. ಇಡ್ಲಿಯ ರೀತಿಯಲ್ಲೇ ಹೋಳಿಗೆಯಲ್ಲೂ ಕೂಡ ಪ್ಲಾಸ್ಟಿಕ್ ಬಳಕೆ ಆಗ್ತಾ ಇರೋದು ಬಯಲಾಗಿದೆ. ರಾಜ್ಯದ ಹಲವು ಕಡೆಗಳಲ್ಲಿ ಹೋಳಿಗೆ ಕೇಂದ್ರಗಳ ಮೇಲೆ ದಾಳಿಯನ್ನು ನಡೆಸಿದ್ದಾರೆ. ಹೋಳಿಗೆ ಮಾಡಿದ ಮೇಲೆ ಪ್ಲಾಸ್ಟಿಕ್ ನಿಂದ ಬಿಸಿ ಹೋಳಿಗೆಯನ್ನ ಪ್ಯಾಕ್ ಮಾಡಲಾಗುತ್ತೆ. ಹೋಳಿಗೆ ತಯಾರಿಕೆಯ ಪ್ಲಾಸ್ಟಿಕ್ ಹಾಳೆ ಪದರಗಳಾಗಿ ಬಳಕೆ ಮಾಡಲಾಗುತ್ತೆ. ಹೋಳಿಗೆ ಕೇಂದ್ರಗಳಿಗೆ ಆಹಾರ ಇಲಾಖೆ ಈಗ ಖಡಕ್ ಆಗಿರುವಂತಹ ಎಚ್ಚರಿಕೆಯನ್ನು ಕೊಟ್ಟಿದೆ. ರೆಡಿಮೇಡ್ ಹೋಳಿಗೆ ಮೇಲೂ ಕೂಡ ಈಗ ಆಹಾರ ಇಲಾಖೆ ಕಣ್ಣಿಟ್ಟಿದೆ. ಇಡ್ಲಿಯ ರೀತಿಯಲ್ಲೇ ಹೋಳಿಗೆಯಲ್ಲೂ ಕೂಡ ಪ್ಲಾಸ್ಟಿಕ್ ಅನ್ನು ಬಳಕೆ ಮಾಡ್ತಾ ಇರೋದು ಗೊತ್ತಾಗಿರೋದ್ರಿಂದಾಗಿ ಹೋಳಿಗೆ ತಯಾರಿಕೆಯ ಕೇಂದ್ರಗಳ ಮೇಲೆ ಈಗ ಆಹಾರ ಇಲಾಖೆ ದಾಳಿಯನ್ನು ನಡೆಸಿದೆ. ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದೆ. ಮತ್ತೊಂದು ಕಡೆಯಲ್ಲಿ ಟೊಮೆಟೊ ಸಾಸ್ ತಿನ್ನುವ ಮುನ್ನ ಎಚ್ಚರ. ರಾಜ್ಯದಲ್ಲಿ ತಯಾರಾಗ್ತಾ ಇದೆ ಕಿಲ್ಲರ್ ಟೊಮೆಟೊ ಸಾಸ್. ನೀವು ತಿಂತಾ ಇರೋದು ಟೊಮೆಟೊ ಸಾಸ್ ಅಲ್ಲ, ವಿಷ. ಸ್ವಚ್ಛತೆ ಇಲ್ಲದ ಪದಾರ್ಥಗಳಿಂದ ಟೊಮೆಟೊ ಸಾಸ್ ಅನ್ನ ತಯಾರು ಮಾಡಲಾಗ್ತಾ ಇದೆ. ಕಲುಷಿತ ಕೆಮಿಕಲ್ ನಲ್ಲಿ ತಯಾರು ಮಾಡ್ತಾರೆ ಈ ಸಾಸ್ಗಳನ್ನ. ಆರೋಗ್ಯ ಇಲಾಖೆಯ ವರದಿಯಲ್ಲಿ ಸಾಸ್ ನಲ್ಲಿ ಕಲಬೆರಕೆ ಆಗಿರೋದು ದೃಢಪಟ್ಟಿದೆ. ಬಾಯಿ ಚಪ್ಪರಿಸಿ ತಿನ್ನುವಂತಹ ಟೊಮೆಟೊ ಸಾಸ್ ಡೇಂಜರ್ ಅಂತ ಹೇಳ್ತಾ ಇದೆ ಈ ರಿಪೋರ್ಟ್. ಫೆಬ್ರವರಿಯಲ್ಲಿ ಟೊಮೆಟೊ ಸಾಸ್ನ ಸ್ಯಾಂಪಲ್ನ ಸಂಗ್ರಹ ಮಾಡಲಾಗಿತ್ತು. ಲ್ಯಾಬ್ ವರದಿಯಲ್ಲಿ ಈಗ ಸ್ಫೋಟಕ ಸತ್ಯ ಬಹಿರಂಗ ಆಗಿದೆ. ಟೊಮೆಟೊ ಸಾಸ್ ಕೂಡ ಸೇಫ್ ಅಲ್ಲ ಅಂತ ಈ ರಿಪೋರ್ಟ್ ಹೇಳ್ತಾ ಇದೆ. ಸ್ವಚ್ಛತೆ ಇಲ್ಲದ ಪದಾರ್ಥಗಳಿಂದ ಇದನ್ನ ರೆಡಿ ಮಾಡಲಾಗ್ತಾ ಇದೆ. ಕಲುಷಿತ ಕೆಮಿಕಲ್ ನಲ್ಲಿ ತಯಾರು ಮಾಡಲಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಆರೋಗ್ಯ ಇಲಾಖೆಯ ವರದಿಯಲ್ಲಿ ಸಾಸ್ನಲ್ಲಿ ಕಲಬೆರಕೆ ಆಗಿರೋದು ಬಹಿರಂಗ ಆಗಿದೆ. ಹೋಳಿಗೆ ತಯಾರಿಕರಿಗೂ ಕೂಡ ಈಗ ಆಹಾರ ಇಲಾಖೆ ಶಾಕ್ ನೀಡ್ತಾ ಇದೆ. ಇಲಾಖೆಯಿಂದ ಈಗ ಹೋಳಿಗೆ ತಯಾರಿಕೆಗೆ ಪ್ಲಾಸ್ಟಿಕ್ ಬಳಕೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಶಾಕ್ ಆಗ್ತಾ ಇದೆ. ರೆಡಿಮೇಡ್ ಹೋಳಿಗೆ ಮೇಲೂ ಕೂಡ ಆಹಾರ ಇಲಾಖೆ ಕಣ್ಣಿಟ್ಟಿದೆ. ಇಡ್ಲಿಯ ರೀತಿಯಲ್ಲೇ ಹೋಳಿಗೆಯಲ್ಲೂ ಕೂಡ ಪ್ಲಾಸ್ಟಿಕ್ ಬಳಕೆ ಆಗ್ತಾ ಇರೋದು ಬಯಲಾಗಿದೆ. ರಾಜ್ಯದ ಹಲವು ಕಡೆಗಳಲ್ಲಿ ಹೋಳಿಗೆ ಕೇಂದ್ರಗಳ ಮೇಲೆ ದಾಳಿಯನ್ನು ನಡೆಸಿದ್ದಾರೆ. ಹೋಳಿಗೆ ಮಾಡಿದ ಮೇಲೆ ಪ್ಲಾಸ್ಟಿಕ್ ನಿಂದ ಬಿಸಿ ಹೋಳಿಗೆಯನ್ನ ಪ್ಯಾಕ್ ಮಾಡಲಾಗುತ್ತೆ. ಹೋಳಿಗೆ ತಯಾರಿಕೆಯ ಪ್ಲಾಸ್ಟಿಕ್ ಹಾಳೆ ಪದರಗಳಾಗಿ ಬಳಕೆ ಮಾಡಲಾಗುತ್ತೆ. ಹೋಳಿಗೆ ಕೇಂದ್ರಗಳಿಗೆ ಆಹಾರ ಇಲಾಖೆ ಈಗ ಖಡಕ್ ಆಗಿರುವಂತಹ ಎಚ್ಚರಿಕೆಯನ್ನು ಕೊಟ್ಟಿದೆ. ರೆಡಿಮೇಡ್ ಹೋಳಿಗೆ ಮೇಲೂ ಕೂಡ ಈಗ ಆಹಾರ ಇಲಾಖೆ ಕಣ್ಣಿಟ್ಟಿದೆ. ಇಡ್ಲಿಯ ರೀತಿಯಲ್ಲೇ ಹೋಳಿಗೆಯಲ್ಲೂ ಕೂಡ ಪ್ಲಾಸ್ಟಿಕ್ ಅನ್ನು ಬಳಕೆ ಮಾಡ್ತಾ ಇರೋದು ಗೊತ್ತಾಗಿರೋದ್ರಿಂದಾಗಿ ಹೋಳಿಗೆ ತಯಾರಿಕೆಯ ಕೇಂದ್ರಗಳ ಮೇಲೆ ಈಗ ಆಹಾರ ಇಲಾಖೆ ದಾಳಿಯನ್ನು ನಡೆಸಿದೆ. ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದೆ. ಮತ್ತೊಂದು ಕಡೆಯಲ್ಲಿ ಟೊಮೆಟೊ ಸಾಸ್ ತಿನ್ನುವ ಮುನ್ನ ಎಚ್ಚರ. ರಾಜ್ಯದಲ್ಲಿ ತಯಾರಾಗ್ತಾ ಇದೆ ಕಿಲ್ಲರ್ ಟೊಮೆಟೊ ಸಾಸ್. ನೀವು ತಿಂತಾ ಇರೋದು ಟೊಮೆಟೊ ಸಾಸ್ ಅಲ್ಲ, ವಿಷ. ಸ್ವಚ್ಛತೆ ಇಲ್ಲದ ಪದಾರ್ಥಗಳಿಂದ ಟೊಮೆಟೊ ಸಾಸ್ ಅನ್ನ ತಯಾರು ಮಾಡಲಾಗ್ತಾ ಇದೆ. ಕಲುಷಿತ ಕೆಮಿಕಲ್ ನಲ್ಲಿ ತಯಾರು ಮಾಡ್ತಾರೆ ಈ ಸಾಸ್ಗಳನ್ನ. ಆರೋಗ್ಯ ಇಲಾಖೆಯ ವರದಿಯಲ್ಲಿ ಸಾಸ್ ನಲ್ಲಿ ಕಲಬೆರಕೆ ಆಗಿರೋದು ದೃಢಪಟ್ಟಿದೆ. ಬಾಯಿ ಚಪ್ಪರಿಸಿ ತಿನ್ನುವಂತಹ ಟೊಮೆಟೊ ಸಾಸ್ ಡೇಂಜರ್ ಅಂತ ಹೇಳ್ತಾ ಇದೆ ಈ ರಿಪೋರ್ಟ್. ಫೆಬ್ರವರಿಯಲ್ಲಿ ಟೊಮೆಟೊ ಸಾಸ್ನ ಸ್ಯಾಂಪಲ್ನ ಸಂಗ್ರಹ ಮಾಡಲಾಗಿತ್ತು. ಲ್ಯಾಬ್ ವರದಿಯಲ್ಲಿ ಈಗ ಸ್ಫೋಟಕ ಸತ್ಯ ಬಹಿರಂಗ ಆಗಿದೆ. ಟೊಮೆಟೊ ಸಾಸ್ ಕೂಡ ಸೇಫ್ ಅಲ್ಲ ಅಂತ ಈ ರಿಪೋರ್ಟ್ ಹೇಳ್ತಾ ಇದೆ. ಸ್ವಚ್ಛತೆ ಇಲ್ಲದ ಪದಾರ್ಥಗಳಿಂದ ಇದನ್ನ ರೆಡಿ ಮಾಡಲಾಗ್ತಾ ಇದೆ. ಕಲುಷಿತ ಕೆಮಿಕಲ್ ನಲ್ಲಿ ತಯಾರು ಮಾಡಲಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಆರೋಗ್ಯ ಇಲಾಖೆಯ ವರದಿಯಲ್ಲಿ ಸಾಸ್ನಲ್ಲಿ ಕಲಬೆರಕೆ ಆಗಿರೋದು ಬಹಿರಂಗ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.